ನೋಡ್ರಿ ಅವ್ರ ಮೈಂಡ್ಸೆಟ್ ಗೊತ್ತಿದೆ ನಮಗೆಲ್ಲ. ಆ ಮೈಂಡ್ಸೆಟ್ಟಿನ ಒಂದು ಈ ಥರದ ಬಿಹೇವಿಯರಿಂದ ಹೊರಗಡೆ ಬಂದಿದೆ. ಒಂದೇ ಮಾತ್ರಮ್ಮು 150 ವರ್ಷ ಆಗಿದೆ. ಅದೊಂದು ರಾಷ್ಟ್ರಗೀತೆ. ಈಗ ಸರ್ಕಾರದ ಒಂದು ಕಾನೂನು ಕೂಡ ಆಗಿದೆ. ಎಲ್ಲವೂ ಗೊತ್ತಿದ್ದು ಈ ಥರ ಮಾಡುವಂಥದ್ದು, ರಾಷ್ಟ್ರಗೀತೆಗೆ ಅವಮಾನ ಮಾಡುವಂಥದ್ದು ಭಾಳ ಒಂದು ದೊಡ್ಡ ಅಪರಾಧ. ಅದು ಯಾರೇ ಮಾಡಲಿ ಅದಕ್ಕೆ ಸರಿಯಾದಂಥ ಕ್ರಮ ತೆಗೆದುಕೊಳ್ಳಲೇಬೇಕು. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಹೋರಾಟ ಮಾಡ್ತಾರೆ. ಸಂಸದರೆಲ್ಲ ಕೇಂದ್ರ ಮಟ್ಟದಲ್ಲಿ ಏನಾದರೂ ಹೋರಾಟ ಮಾಡ್ತಾರೆ? ಕೇಂದ್ರ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೇನಿಲ್ಲ ಅಲ್ಲಿ. ಈಗ ವಾಲ್ಮೀಕಿ ನಿಗಮ ರಾಜ್ಯ ಸರ್ಕಾರದ್ದು ದುಡ್ಡು ಅವ್ಯವಹಾರ ಆಗಿದೆ. ಅದು ಬೇರೆ ಬೇರೆ ಕಡೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಗಿದ್ದಕ್ಕೆ ಇಡಿನೂ ಕೂಡ ಎಂಟ್ರಿ ಆಗಿದೆ. ನಾನು ನಿನ್ನೆ ನೋಡಿದೆ, ಯಾರೋ ಮಂತ್ರಿಗಳೇನೋ ಹೇಳ್ತಾ ಇದ್ರು SIT ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ. SIT ಮಾಡಿದ್ದೆ ಕ್ಲೀನ್ ಚಿಟ್ ಕೊಡೋಕ್ಕೆ. SITಗಳ ಮೇಲೆ ಜನ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾವಾಗ ಇಂಥ ಪ್ರಕರಣ ಹಾಕವು ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಮೆಥಡನ್ನು ಮಾಡಿದೆ, SIT ಮಾಡಿಬಿಡೋದು. ಅದು ತಾತ್ಕಾಲಿಕವಾಗಿ ಅದನ್ನು ಮರುಮಚ್ಚೋದಕ್ಕೆ, ಆಮೇಲೆ ಅದು ಕ್ಲೀನ್ ಚಿಟ್ ಕೊಟ್ಬಿಡೋದು. ಯಾವ ಟ್ರಾನ್ಸಾಕ್ಷನ್ ಮೇಲೆ SIT ಕ್ಲೀನ್ ಚಿಟ್ ಕೊಟ್ಟಿದೆ ಅದೇ ಟ್ರಾನ್ಸಾಕ್ಷನ್ ಮೇಲೆ ED ಚಾರ್ಜ್ ಶೀಟ್ ಹಾಕಿದೆ. ತನಿಖೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆದಂಥ ವ್ಯಕ್ತಿನ ನೀವು ಮಂತ್ರಿ ಮಾಡ್ತೀರಾ? FIR ಇದ್ದಿದ್ದು, ಕಂಪ್ಲೇಂಟ್ ಇರೋದು, ಬೇಲ್ ಮೇಲೆ ಬಂದಿರೋ ವಿಚಾರ ಬೇರೆ. ಆದರೆ ಚಾರ್ಜ್ ಶೀಟ್ ಆಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ತನ್ನ ನೈತಿಕತೆಯ ದಿವಾಳಿ ಆಗಿದೆ. ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ರಿ, ಈಗ ಹಂಗೆ ನೋಡಿದ್ರಿ ಎಲ್ಲರ ಮೇಲೂ FIR ಆಗಿದೆ. FIR ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ಅಲ್ಲ, ವ್ಯತ್ಯಾಸ ಇರೋದು ಚಾರ್ಜ್ ಶೀಟು. ಅದಕ್ಕೆ ಉತ್ತರ ಕೊಡಲಿ, ಸುಮ್ಮನೆ ತೇಲಿಸಿ ಮಾತಾಡೋದಲ್ಲ. ಬಿಡಪ್ಪ, ಅದಾಯ್ತು. ನೋಡೋಣ, ಕೋರ್ಟಿನ ಅಬ್ಸರ್ವೇಷನ್ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಿದ್ದು ಅದ್ರ ಮೇಲೆ ಸಂಘರ್ಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಆದೇಶನ ಸರ್ಕಾರ ಪಾಲನೆ ಮಾಡಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಸುಮಾರು 75 ದಿನ ಆಗ್ತಾರೆ. ಆದರೂ ಮಹಿಳೆಯರನ್ನ ಯಾರೋ ಸಚಿವ ಸ್ಥಾನ ಕೊಡ್ತಾರೆ. ಅದು ಕಾಂಗ್ರೆಸ್ಸು ಮಹಿಳೆಯರ ಬಗ್ಗೆ ಭಾಳ ಮಾತನಾಡುವಂಥ ಕಾಂಗ್ರೆಸ್ಸು ನಿಜವಾದ ಬಣ್ಣ ಬಯಲಾಗಿದೆ. ಇದರಲ್ಲಿ DK ಶಿವಕುಮಾರ್ ಅವರ ನೈತಿಕ ಜವಾಬ್ದಾರಿ, ಅವರ ಮಹಿಳಾ ಸದಸ್ಯರನ್ನು, ಗೌರವಾನ್ವಿತ ಮಹಿಳಾ ಸದಸ್ಯರನ್ನು ಮಂತ್ರಿಮಂಡಲ ತೆಗೆದುಕೊಳ್ಳೋದು ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿ. ಅದನ್ನು ಈ ರೀತಿ ಹಗುರವಾಗಿ ತೆಗೆದುಕೊಳ್ಳುವಂಥದ್ದು ಅವ್ರಿಗೆ ಶೋಭೆ ತರುವುದು. ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಅಪೀಲ್ ಆಗಿದ್ದಾರೆ. ಆದರೂ ಕೂಡ ನಿನ್ನೆ ನೀರು ಬಿಟ್ಟಿದ್ದಾರೆ ಅಂತ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮದು ವಿಚಾರ ಇಷ್ಟೇ. ವಯನಾಡಿನಲ್ಲಿ ಮಳೆ ಆದಾಗ ಕಬಿನಿ ತುಂಬಿ ಹರಿದು ಹೋಗುವಾಗ ಅದು ಯಾರೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ KRS ಇನ್ನೂ ತುಂಬಿಲ್ಲ. KRS ನಮಗೆ ವಾಟರ್ ಗ್ರಿಡ್, ಅದು ನಮ್ಮ ಕುಡಿಯೋ ನೀರಿಗೆ ಮತ್ತು ಒಕ್ಕಲ್ತನಕ್ಕೆ, ಬೆಂಗಳೂರು ಕುಡಿಯೋ ನೀರಿಗೆ KRS ಇಂಪಾರ್ಟೆಂಟು. ಸೊ KRSನಿಂದ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು. ಅದು ಬಹಳ ಮುಖ್ಯ. ಅದು ಬಿಡುವಂಥ ಕೆಲಸ ಮಾಡಿದರೆ ಅಕ್ಷಮ ಅಪರಾಧ.